ಒಂದು ಸಣ್ಣ ಹಳ್ಳಿಯಲ್ಲಿ ಗಣೇಶ್ ಮತ್ತು ಲಕ್ಷ್ಮಿ ಎಂಬ ಗಂಡ ಹೆಂಡತಿ ವಾಸಿಸುತ್ತಿದ್ದರು. ಅವರ ಮನೆ ಹಳ್ಳಿಯ ಮಧ್ಯದಲ್ಲೇ ಇತ್ತು. ಸುತ್ತಮುತ್ತ ಮನೆಗಳು, ಮಕ್ಕಳ ಆಟದ ಶಬ್ದ, ಸಂಜೆ ಹೊತ್ತಿಗೆ ಹಿರಿಯರು ಕುಳಿತು ಮಾತಾಡುವ ಚೌಕ ಎಲ್ಲವೂ ಆ ಹಳ್ಳಿಯ ಸೌಂದರ್ಯ. ಗಣೇಶ್ ಹಳ್ಳಿಯ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಲಕ್ಷ್ಮಿ ಮನೆ ಕೆಲಸಗಳ ಜೊತೆಗೂಡಿ ನೆರೆಹೊರೆಯವರ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಿಕೊಂಡಿದ್ದಳು. ಎಲ್ಲರೂ ಅವಳನ್ನು ತುಂಬಾ ಮೆಚ್ಚುತ್ತಿದ್ದರು. ಒಂದು ದಿನ ಸಂಜೆ ಗಣೇಶ್ ಮನೆಗೆ ಬಂದು ಕೋಪದಿಂದ ಕುಳಿತ. ಅವನ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿತ್ತು. ಲಕ್ಷ್ಮಿ ಕೇಳಿದಳು, ಏನಾಯ್ತು, ಇಷ್ಟು ಕೋಪ ಯಾಕೆ? ಗಣೇಶ್ ಹೇಳಿದ, ಇಂದು ಅಂಗಡಿಯಲ್ಲಿ ಎಲ್ಲರೂ ನನ್ನ ಮೇಲೆ ದೂರು ಹೇಳಿದರು. ನಾನು ಮಾಡದ ತಪ್ಪಿಗೂ ನನ್ನನ್ನೇ ಆರೋಪಿಸಿದರು. ಈ ಹಳ್ಳಿಯವರೇ ಇಂಥವರು. ಲಕ್ಷ್ಮಿ ಶಾಂತವಾಗಿ ಕೇಳಿದಳು, ನೀನು ಏನು ಹೇಳಿದೆ? ನಾನು ಸಹ ಕೋಪದಿಂದಲೇ ಮಾತನಾಡಿದೆ. ಇನ್ನು ಯಾರ ಜೊತೆಗೂ ಮಾತನಾಡುವುದಿಲ್ಲ ಎಂದು ಗಣೇಶ್ ಹೇಳಿದ. ಲಕ್ಷ್ಮಿ ಸ್ವಲ್ಪ ಯೋಚಿಸಿ, ನಮ್ಮ ಹಳ್ಳಿ ನಮ್ಮ ಕುಟುಂಬದಂಥದ್ದು. ಒಂದು ದಿನದ ಜಗಳದಿಂದ ಎಲ್ಲರನ್ನೂ ದೂರ ಮಾಡುವುದು ಸರಿಯಲ್ಲ. ನಾಳೆ ಹೋಗಿ ಶಾಂತವಾಗಿ ಮಾತಾಡು ಎಂದಳು. ಆದರೆ ಗಣೇಶ್ ಕೇಳಲಿಲ್ಲ. ಮತ್ತೆ ದಿನ ಅವನು ಯಾರ ಜೊತೆಗೂ ಮಾತನಾಡದೆ ಮುಖ ಮುಚ್ಚಿಕೊಂಡೇ ಇತ್ತು. ಹಳ್ಳಿಯವರು ಇದನ್ನು ಗಮನಿಸಿದರು. ಅವರಿಗೂ ಬೇಸರವಾಯಿತು. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಒಂದು ಹಬ್ಬ ನಡೆಯಿತು. ಎಲ್ಲರೂ ಒಟ್ಟಿಗೆ ಸೇರಿ ಸಿದ್ಧತೆ ಮಾಡುತ್ತಿದ್ದರು. ಲಕ್ಷ್ಮಿ ಸಹಾಯ ಮಾಡಲು ಹೋಗಿದ್ದಳು. ಆದರೆ ಗಣೇಶ್ ಮನೆಯಲ್ಲೇ ಇದ್ದ. ಹಳ್ಳಿಯ ಹಿರಿಯರು ಲಕ್ಷ್ಮಿಗೆ ಹೇಳಿದರು, ನಿಮ್ಮ ಗಂಡನಿಲ್ಲದೆ ಹಬ್ಬ ಸಂಪೂರ್ಣವಾಗುವುದಿಲ್ಲ. ಅವನನ್ನು ಕರೆದುಕೊಂಡು ಬಾ. ಲಕ್ಷ್ಮಿ ಮನೆಗೆ ಬಂದು ಗಣೇಶ್ಗೆ ಹೇಳಿದಳು, ನೀನು ಹಳ್ಳಿಯವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಅವರು ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಗಣೇಶ್ ನಿಧಾನವಾಗಿ ಹಬ್ಬದ ಸ್ಥಳಕ್ಕೆ ಹೋದ. ಅಲ್ಲಿಗೆ ಹೋದಾಗ ಎಲ್ಲರೂ ಅವನನ್ನು ನೋಡಿ ನಗುತ್ತಾ ಸ್ವಾಗತಿಸಿದರು. ಯಾರೂ ಅವನ ಮೇಲೆ ಕೋಪವಿಲ್ಲ. ಒಬ್ಬ ಹಿರಿಯರು ಹೇಳಿದರು, ಚಿಕ್ಕ ವಿಷಯಕ್ಕೆ ಜಗಳ ಆಗಬಹುದು, ಆದರೆ ನಾವೆಲ್ಲರೂ ಒಂದೇ ಕುಟುಂಬ. ಆ ಮಾತು ಗಣೇಶ್ ಮನಸ್ಸಿಗೆ ತಟ್ಟಿತು. ಅವನು ಎಲ್ಲರಿಗೂ ಕ್ಷಮೆ ಕೇಳಿದ. ನಂತರ ಲಕ್ಷ್ಮಿ ಕಡೆ ನೋಡಿ, ನೀನು ಹೇಳಿದ್ದು ಸರಿಯಿತ್ತು ಎಂದನು. ಆ ದಿನದಿಂದ ಗಣೇಶ್ ತನ್ನ ಕೋಪವನ್ನು ನಿಯಂತ್ರಿಸಿ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸಲು ಆರಂಭಿಸಿದ.